ಹೆಚ್ಚುತ್ತಿರುವ ಭತ್ತ ಕೃಷಿ ವೆಚ್ಚ, ಕೂಲಿಕಾರರ ಕೊರತೆ, ದರ ಕುಸಿತದಿಂದ ಹೈರಾಣಾಗಿರುವ ರೈತರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರೂಪಿಸಿರುವ ಯಂತ್ರಶ್ರೀ ಪದ್ಧತಿಯಡಿ ಭತ್ತದ ಯಾಂತ್ರಿಕ ನಾಟಿಗೆ ಮುಂದಾಗಿದ್ದಾರೆ. ಈ ಪದ್ಧತಿಯಿಂದ ಉತ್ತಮ ಇಳುವರಿ ಪಡೆದಿದ್ದಾರೆ ರೈತರು. ಬೈಂದೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹಲವಾರು ರೈತರು ಯಂತ್ರಶ್ರೀ ಪದ್ಧತಿ ಅಡಿ ಭತ್ತದ ನಾಟಿ ಮಾಡುತ್ತಿದ್ದಾರೆ. ಭತ್ತದ ಸಸಿ ಮಡಿ ತಯಾರಿಯಿಂದ ಕೊಯ್ಲಿನವರೆಗೂ ಸಂಸ್ಥೆಯಿಂದಲೇ ಅಗತ್ಯ ಪರಿಕರ ಹಾಗೂ ಯಂತ್ರ ಒದಗಿಸಲಾಗುತ್ತಿದೆ. 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜಕ್ಕೆ 50 ಗ್ರಾಂ ಬೆಲ್ಲ ಅಥವಾ ಸಕ್ಕರೆ ಪಾಕವನ್ನು ಲೇಪಿಸಬೇಕು. 50 ಗ್ರಾಂ ಆಜೋಸ್ಟೈರಿಲಮ್, 50 ಗ್ರಾಂ ಪಿಎಸ್ಪಿ ಜೈವಿಕ ಜೀವಾಣು ಗೊಬ್ಬರ, 50 ಗ್ರಾಂ ಜೈವಿಕ ಶಿಲೀಂಧ್ರನಾಶಕಗಳೊಂದಿಗೆ ಬಿತ್ತನೆ ಬೀಜವನ್ನು ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬಹುದು ಎಂದು ಧರ್ಮಸ್ಥಳ ಸಂಸ್ಥೆಯ ಕೃಷಿ ಅಧಿಕಾರಿ ರಾಜು ಜೋಗಿ ತಿಳಿಸಿದರು. ಸಂಸ್ಥೆ ಒದಗಿಸುವ ಯಂತ್ರದ ಮೂಲಕ ನಾಟಿ ಮಾಡಲು ಹೆಚ್ಚು ಕಾರ್ಮಿಕರು ಬೇಕಿಲ್ಲ. ಯಂತ್ರದ ಚಾಲಕ ಮತ್ತು ಸಹಾಯಕನನ್ನು ಸಂಸ್ಥೆಯವರೇ ಕಳುಹಿಸುತ್ತಾರೆ. ಸಸಿ ತಂದುಕೊಡಲು 2 ರಿಂದ 3 ಕಾರ್ಮಿಕರ ಸಹಾಯದಿಂದ ನಾಟಿ ಮಾಡಬಹುದು. ಎಕರೆ ಗದ್ದೆ ನಾಟಿಗೆ ಸಾಂಪ್ರದಾಯಿಕ ವಿಧಾನದಲ್ಲಿ 3,000 ದಿಂದ 4,000 ಕೂಲಿ ನೀಡಬೇಕು. ಯಂತ್ರಕ್ಕೆ ಗಂಟೆಗೆ 1,950 ನೀಡಬೇಕು. 1 ಗಂಟೆಯಲ್ಲಿ ಎಕರೆ ಗದ್ದೆ ನಾಟಿ ಮಾಡಬಹುದಾದ್ದರಿಂದ ಸಮಯವೂ ಉಳಿಯುತ್ತದೆ. ಕೂಲಿಕಾರರ ಮನೆಗಳಿಗೆ ಪದೇ ಪದೇ ಅಲೆಯುವುದು ತಪ್ಪಿದೆ ಎಂದು ಗ್ರಾಮದ ರಾಜು ಬಡಾಕೆರೆ ತಿಳಿಸಿದರು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಬೈಂದೂರು ತಾಲೂಕು, ನಾಟಿ ಯಂತ್ರ ಬ್ಯಾಂಕ್ ಬೈಂದೂರು ಇವರ ಸಹಯೋಗದೊಂದಿಗೆ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ರೈತರಿಗೆ ಯಾಂತ್ರೀಕೃತ ಶ್ರೀ ಭತ್ತ ಬೇಸಾಯ ಯಂತ್ರಶ್ರೀ ಕಾರ್ಯಕ್ರಮದ ಮೂಲಕ ರೈತರಿಗೆ ಯಂತ್ರ ನಾಟಿಯ ಬಗ್ಗೆ ಮಾಹಿತಿ ನೀಡಿ ನಾಟಿ ಮಾಡಿಸ್ತಾ ಇದ್ದೇವೆ. ಇದರಿಂದ ಉತ್ತಮ ಇಳುವರಿ ಇದೆ, ಹಾಗೆ ಖರ್ಚು ಕೂಡ ಕಡಿಮೆ ಆಗ್ತದೆ. ಈ ವರ್ಷ 3,000 ಎಕರೆ ನಾಟಿ ಮಾಡುವ ಯೋಜನೆಯನ್ನು ರೂಪಿಸಿದ್ದೇವೆ. 3 ವರ್ಷಗಳಿಂದ ಯಂತ್ರಶ್ರೀ ಪದ್ಧತಿಯಡಿ ಒತ್ತಡರಹಿತನಾಗಿ ಭತ್ತ ಬೆಳೆಯುತ್ತಿದ್ದೇನೆ. ಮೊದಲ ಸಲ ಈ ವಿಧಾನದಡಿ ನಾಟಿ ಮಾಡಿದವರಲ್ಲಿ ಆತಂಕವಿರುತ್ತದೆ. ನಾಟಿ ಮಾಡಿದ ತಿಂಗಳ ನಂತರ ಗದ್ದೆಯನ್ನು ನೋಡಿದಾಗ ಭತ್ತದ ಸಸಿಗಳು ಛತ್ರಿಯಂತೆ ಹರಡಿಕೊಂಡಿರುವುದನ್ನು ನೋಡಿ ಸಂತಸವಾಗುತ್ತದೆ. ಕಟಾವು ಮಾಡುವ ದಿನ ಮಿಲ್ಗೆ ಭತ್ತವನ್ನು ಮಾರಲು ಒಯ್ಯುವ ದಿನದ ಸಂಭ್ರಮ ಇನ್ನೂ ಹೆಚ್ಚು. ಸಾಂಪ್ರದಾಯಿಕ ವಿಧಾನಕ್ಕಿಂತ 4 ರಿಂದ 5 ಚೀಲದಷ್ಟು ಇಳುವರಿಯೂ ಹೆಚ್ಚು. ಕಾಳುಗಳು ಗಟ್ಟಿಯಾಗಿರುವುದರಿಂದ ಹೆಚ್ಚು ರುಚಿಕರ ಎಂದು ಉಮೇಶ್ ಮೊಗವೀರ ತಮ್ಮ ಅನುಭವವನ್ನು ಹಂಚಿಕೊಂಡರು. ಗ್ರಾಮ ಮಟ್ಟದಲ್ಲಿ ರೈತರಿಗೆ ನಾಟಿಗೆ ಪೂರಕವಾಗಿ ಬೇಕಾದ ಮಾಹಿತಿ ಹಾಗೂ ಸಕಾಲದಲ್ಲಿ ನಾಟಿ ಮಾಡಲು ಭತ್ತ ಬೆಳೆಯ ರಕ್ಷಣೆಗಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯೋಧರನ್ನು ಆಯ್ಕೆ ಮಾಡಿ ಭತ್ತ ಕೃಷಿಯಲ್ಲಿ ಹೊಸ ಕ್ರಾಂತಿಯನ್ನು ಮೂಡಿಸಲಾಗಿದೆ ಎಂದು ಯಂತ್ರಶ್ರೀ ಯೋಧ ರಘು ಪೂಜಾರಿ ತಿಳಿಸಿದರು. ರಘು ಪೂಜಾರಿ, ಇದು ಗಂಟೆಗೆ 1 ಎಕರೆ ಕರೆಕ್ಟ್ ಮ್ಯಾಟ್ ಸಿಕ್ಕರೆ 1 ಎಕರೆ ಓಡಿಸುತ್ತೆ ರೈತರಿಗೆ. ಅದರಿಂದ ಲಾಭ. ಅದರಿಂದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ನಮಗೆ ಅವರು ಸಬ್ಸಿಡಿಯಿಂದ ಕೊಡ್ತಾರೆ. ಅವ್ರ ಲೆಕ್ಕದಲ್ಲೇ ನಾವು ಪೂರ್ತಿ ಮಾಡ್ತೀವಿ. ನಮಗೆ ಡ್ರೈವರಿಗೆ ಸಂಬಳ 200 ರೂಪಾಯಿ ಅಂತ ನಮಗೆ ಕೊಡ್ತೀವಿ. ಅವರಿಗೆ 800 ರೂಪಾಯಿ ಪ್ರಕಾರ ಅವರಿಗೆ ರೈತರಿಗೆ ಅದರೆಲ್ಲ 50 ರೂಪಾಯಿ ಸಬ್ಸಿಡಿಯಲ್ಲಿ ಕೊಡ್ತೀವಿ. ರೈತರಿಗೆ ಅಂದರೆ ಯೋಧರಿಗೆ ಟೋಟಲ್ ಗದ್ದೆ ನಟ್ಟದ್ದು ಉಮೇಶಂದು 1, 2, 3, 4, 5, 6, 7ನೇ ಗದ್ದೆ ಐತಿಗ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಇದು? ನಾವು ಒಂದು 5 ವರ್ಷದಿಂದ ಮಾಡ್ತೀವಿ. ಹೂಡುದು ನೀವೇ, ನೆಟ್ಟು ನೋಡುದು ಎಲ್ಲ ನಾವೇ. ಎಷ್ಟು ಜನ ಇದ್ದಾರೆ ನೀವು ಟೋಟಲ್? ನಾವು 4 ಜನ ಇದ್ದೀವಿ. ಇದರಿಂದ ಲಾಭ ಆಯ್ತಾ? ಲಾಭ, ತುಂಬಾ ಲಾಭ. ಹೆಂಗೆ? ತುಂಬಾ ಲಾಭ. ಪ್ರೈವೇಟರ್ ಲೂಟ್ಕಂತಾರಲ್ಲ, ಇದು ಹಂಗಲ್ಲ. ಟ್ಯಾಕ್ಟರ್ ಎಲ್ಲ ಗಂಟೆಗೆ 1,000 ರೂಪಾಯಿ ತಗೊಂಡ್ರೆ ಟ್ಯಾಕ್ಟ್ರಿಗೆ. ಇದೀಗ ನಾವು ಪ್ರೈವೇಟರ್ 1,300 ತಗೊಂಡ್ರೆ ನಾವು 900 ನಾವು 1,000 ತಗೊಂತದ್ದು ಲಾಭ ರೈತರಿಗೆ. ಮತ್ತು ನಮ್ಮದು ಸ್ಪೀಡ್ ನಮ್ಮದು ಹಿಂದೆ ಮುಂದೆ ಅವ್ರು ನಿಲ್ಸೋದು ಬಲ್ಸೋದೆಲ್ಲ ಟೈಮಿಂಗ್ ಇಡುವುದಿಲ್ಲ. ನಮ್ಮ ಸ್ಪೀಡ್ ಅಂದ್ರೆ ಸ್ಪೀಡ್ ಎಲ್ಲ ಮೀಟರ್ ಲೆಕ್ಕದಲ್ಲಿ. ಯಾರಿಗೂ ಡೂಪ್ಲಿಕೇಟ್ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ರೈತರಿಗೂ ಮೋಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಲ್ಲಿ ಡ್ರೈವರಿಗೂ ಮೋಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಯೋಧನಿಗೂ ಮೋಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಮ್ಯಾನೇಜರಿಗೂ ಮೋಸ ಮಾಡ್ಲಿಕ್ಕೆ ಆಗ್ತಿಲ್ಲ ಯಾರಿಗೂ. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.